ಆರ್ ಜೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಡ್ರೈ ಮಟನ್ ಸಾಂಬಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ಫ್ರೆಶ್ ಮಟನ್ನ 2-3 ದಿವಸ ಒಣಗಿಸಿದ್ದೀವಿ. ಅದನ್ನು ಪೀಸಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ಅದನ್ನು 1-1.5 ಗಂಟೆ ನೆನೆಸಿಡಬೇಕು. ಬೇಕಾಗಿರುವ ಸಾಮಗ್ರಿಗಳು: ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಅಚ್ಚ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 6 ಲವಂಗ, 2 ಏಲಕ್ಕಿ, 2 ಚಕ್ಕೆ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1-2 ಅಷ್ಟು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ಕೊಬ್ಬರಿ, ಆಮೇಲೆ 1-2 ಟೊಮೆಟೊ. ಈಗ ಇದನ್ನೆಲ್ಲ ಮಿಕ್ಸಿಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಈಗ ನೆನೆಸಿಟ್ಟಿದ್ದ ಡ್ರೈ ಮಟನ್ನು ಅದನ್ನು 1-2-3 ಸತಿ ವಾಶ್ ಮಾಡ್ಕೋಬೇಕು. ಈಗ ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ 2-3 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು. ಅದರಲ್ಲಿ ಈಗ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ತೊಳೆದಿರೋ ಮಟನ್ ಹಾಕ್ಕೋಬೇಕು. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು 1-2 ನಿಮಿಷ ಫ್ರೈ ಆಗಕ್ಕೆ ಬಿಡಬೇಕು. ಇದೀಗ ಫ್ರೈ ಆಗಿದೆ. ಇದಾದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು. ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ 2 ಸ್ಪೂನ್ ಅಚ್ಚ ಪುಡಿ, ಆಮೇಲೆ 1 ಸ್ಪೂನ್ ಧನಿಯಾ ಪೌಡ್ರು. ಮಟನ್ ಮಸಾಲ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಅದೇನು ಕಂಪಲ್ಸರಿ ಇಲ್ಲ. ಮಸಾಲೆ ರುಬ್ಬಿರೋ ಮಿಕ್ಸಿಲಿ 2 ಲೋಟ ನೀರು ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಅದು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ ಮುಚ್ಚಿ 8 ವಿಜಿಲ್ ಕೂಗಿಸಿ. ಈಗ 8 ವಿಜಿಲ್ ಕಂಪ್ಲೀಟ್ ಆಗಿದೆ. ಮಟನ್ ಎಲ್ಲ ಬೆಂದಿದೆ. ಸ್ವಲ್ಪ ಉಪ್ಪು ನೋಡಿ ಟೇಸ್ಟ್ ಮಾಡಿ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ.